ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಹಮದಾಬಾದ್ನಲ್ಲಾದಂಥ ಭೀಕರ ವಿಮಾನ ದುರಂತ ಒಬ್ಬರಲ್ಲ ಇಬ್ಬರಲ್ಲ 265 ಜನರ ದಾರುಣ ಸಾವಿಗೆ ಕಾರಣವಾಗಿದೆ. ನಿನ್ನೆ ಮಧ್ಯಾಹ್ನ ಅಹಮದಾಬಾದ್ನಲ್ಲಾದಂಥ ಭೀಕರ ವಿಮಾನ ದುರಂತ ಒಬ್ಬರಲ್ಲ ಇಬ್ಬರಲ್ಲ 265 ಜನರ ದಾರುಣ ಸಾವಾಗಿದೆ. ದುರಂತ ಸ್ಥಳದಿಂದ ಎಲ್ಲಾ ಮೃತದೇಹಗಳನ್ನು ಈಗ ಸಂಗ್ರಹ ಮಾಡಲಾಗಿದೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಇದರಲ್ಲಿ 230 ಪ್ರಯಾಣಿಕರು, 10 ಸಿಬ್ಬಂದಿ, 2 ಪೈಲಟ್, ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿದ್ದಂಥ 24 ವಿದ್ಯಾರ್ಥಿಗಳು. ಇದು ಯಾವುದರ ಪರಿವೇ ಇರಲಿಲ್ಲ, ಅವರಿಗೆ ತಂಪಾಡಿಗೆ ಊಟ ಮಾಡ್ತಾ ಇದ್ರು. ಅಹಮದಾಬಾದ್ನಲ್ಲಿ ಆಗಿರುವಂಥ ಈ ದುರ್ಘಟನೆಗೆ ಒಟ್ಟು 242, ಅದರಲ್ಲಿ ಒಬ್ಬ ಬಹಳ ಪವಾಡ ಸದೃಶವಾಗಿ ಬದುಕಿರೋದು. 24 ವಿದ್ಯಾರ್ಥಿಗಳು. ನೋಡಿ, ಸಾವನ್ನೋದು ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಯಾರೂ ಕೂಡ ನಿರೀಕ್ಷೆ ಮಾಡದಂಥ ರೀತಿಯಾಗಿ ಸಾವು ನಮ್ಮ ಮುಂದೆ ಬರ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ. ಪ್ರತಿನಿತ್ಯ ಕ್ಯಾಂಟೀನಲ್ಲಿ ಸುಮಾರು 1 ಗಂಟೆ ನಂತರ 1 ರಿಂದ 2 ಗಂಟೆ ಒಳಗೆ ಎಲ್ಲರೂ ಕೂಡ ಭೋಜನ ಸವಿತಾ ಇದರಲ್ಲಿ. ಸೊ ಅದೇ ರೀತಿ ಅವತ್ತು ಕೂಡ ಬಂದಿದ್ದಾರೆ, ನಿನ್ನೆ ಕೂಡ ಬಂದಿದ್ರು ಮಧ್ಯಾಹ್ನ. ಆದರೆ ಇದಕ್ಕಿದ್ದ ಹಾಗೆ ಒಂದು ಫ್ಲೈಟ್ ಬಂದು ಬಿಲ್ಡಿಂಗ್ಗೆ ನುಗ್ಗುತ್ತೆ ಅಂತಂದರೆ ಯಾರು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? 24 ವಿದ್ಯಾರ್ಥಿಗಳು, ಅಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ, ವಿಮಾನ ಪತನಗೊಳ್ಳುವಂಥ ದೃಶ್ಯ. ಅದರಲ್ಲೂ ಈ ವಿಡಿಯೋನ ರೆಕಾರ್ಡ್ ಮಾಡಿರುವಂಥವ್ರು ನೋಡಿ, ಅದು ನಾರ್ಮಲಿ ಒಂದು ಫ್ಲೈಟ್ ಹೋದಾಗ ವಿಡಿಯೋ ರೆಕಾರ್ಡ್ ಮಾಡುವಂಥದ್ದು ಕೆಲವ್ರಿಗೊಂದು ಅಭ್ಯಾಸ ಇರುತ್ತೆ. ಸೊ ಅದನ್ನು ಮಾಡಿದಾಗ ಆ ಕ್ರ್ಯಾಶ್ ಆಗಿರುವಂಥ ವಿಜುವಲ್ ಕ್ಯಾಪ್ಚರ್ ಆಗಿದೆ. ಊಟಕ್ಕೆ ಬಂದು ಪ್ರಾಣ ಬಿಟ್ಟಂಥ 24 ವಿದ್ಯಾರ್ಥಿಗಳು, ಬಿಜೆ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿದ್ದಂಥ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ. ದುರಂತದಲ್ಲಿ ಓರ್ವ ವೈದ್ಯರ ಪತ್ನಿಯೂ ಕೂಡ ಸಾವನ್ನಪ್ಪಿದ್ದಾರೆ. 60ಕ್ಕೂ ಹೆಚ್ಚು ವೈದ್ಯ ವಿದ್ಯಾರ್ಥಿಗಳಿಗೆ ಗಾಯಗಳಾಗಿವೆ. ಕಾಲೇಜು ಡೀನ್ ಡಾಕ್ಟರ್ ಮೀನಾಕ್ಷಿ ಪಾರಿಕ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಊಟಕ್ಕೆ ಬಂದು 24 ವೈದ್ಯ ವಿದ್ಯಾರ್ಥಿಗಳು, ಸಾಕಷ್ಟು ಭವಿಷ್ಯ ಇದ್ದಂಥ ವಿದ್ಯಾರ್ಥಿಗಳು. ಇದು ಸದ್ಯಕ್ಕೆ ಆಗಿರುವಂಥ ದುರಂತದ ದೃಶ್ಯಗಳು. ನಿನ್ನೆ ಅದು ನಿಮಗೆ ಕೆಲವೊಂದಷ್ಟು ವಿಡಿಯೋಗಳನ್ನು ನಾವು ತೋರಿಸೋಕೆ ಸಾಧ್ಯ ಇಲ್ಲ. ಅಷ್ಟು ಮಟ್ಟಿಗೆ ಇಡೀ ದೇಹ ಸುಟ್ಟು ಕರಕಲಾಗಿದೆ, ಕೈಗಳು ಮೊಂಡಾಗಿದೆ, ಕಾಲಲ್ಲಿರುವಂಥ ಮಾಂಸ ಮೂಳೆ ಎಲ್ಲವೂ ಕೂಡ ಬೇರೆ ಬೇರೆ ಆಗಿದೆ. ಸೊ ಅಷ್ಟು ಮಟ್ಟಿಗೆ ನೆನ್ನೆಯ ದುರಂತ. ಒಂದೊಂದು ಬಾಡಿ ಕೂಡ ಪತ್ತೆ ಹಚ್ಚೋದು ಕಷ್ಟ. ಆದರೂ ಕೆಲವೊಬ್ಬರ ಫ್ಯಾಮಿಲಿಯ ಡೀಟೇಲ್ಸನ್ನು, ಅಂದರೆ ಅವರ ಸ್ಟೋರಿಗಳನ್ನು ಹೇಳ್ತಾ ಇದ್ವಿ. ಕೆಲವರು ಲಂಡನ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಇದ್ದಂಥವ್ರು, ಇನ್ನು ಕೆಲವರಿಗೆ ಜಸ್ಟ್ ಸ್ವಲ್ಪದರಲ್ಲೇ ಫ್ಲೈಟ್ ಮಿಸ್ ಆಗಿರುವಂಥದ್ದು, ಇಂಥ ಅನೇಕ ಘಟನೆಗಳಾಗಿದೆ. ಅದರಲ್ಲಿ 24 ವಿದ್ಯಾರ್ಥಿಗಳೇನು ಸಾವನ್ನಪ್ಪಿದಾರಲ್ಲ, ಅವ್ರು ನೋಡಿ, ಅವರು ತಂಪಾಡಿಗೆ ತಾವು ಊಟ ಮಾಡ್ತಿದ್ದಂಥವ್ರು. ಊಟ ಮುಗಿಸಿ ಅವರು ತಮ್ಮ ಕ್ಲಾಸ್ಗಳಿಗೆ ಹೋಗಬೇಕಾಗಿತ್ತು. ಆದರೆ ಆ ಒಂದು ಟೈಮ್ ಎಕ್ಸಾಕ್ಟ್ಲಿ ಈ ಮಧ್ಯಾಹ್ನದ ಭೋಜನ ಕೊಡುವಂಥ ಸಂದರ್ಭದಲ್ಲೇ ಈ ಅಟ್ಯಾಕ್ ಆಗಿರೋದು ಹೆಚ್ಚಿನ ಈ ಪ್ರಾಣಹಾನಿಗೆ ಕಾರಣವಾಗಿದೆ. ಏನಾದರೂ ಸ್ವಲ್ಪ ಲೇಟ್ ಆಗಿದ್ರು ಕೂಡ 2 ಗಂಟೆ ನಂತರನೋ ಭಾಳಷ್ಟು ಜನ ಬದುಕುಳಿತಾ ಇದ್ರು. ಬಹುಶಃ ಆ ಕ್ಯಾಂಟೀನಲ್ಲಿರುವಂಥ ಸಿಬ್ಬಂದಿ ಅವರಿಗೆ ಸಮಸ್ಯೆ ಆಗಿರೋದು. ಬಟ್ ಆದರೂ ಕೂಡ ಭಾಳಷ್ಟು ಕಡೆ ಕ್ಯಾಂಟೀನ್ ಅವರು ತಮ್ಮ ಊಟ ಎಲ್ಲ ಕೊಟ್ಟಾದಮೇಲೆ ತಮ್ಮ ಪಾಡಿಗೆ ತಮ್ಮ ರೂಮಿಗೆ ಹೋಗೋದು ಅಥವಾ ತಮ್ಮ ಮನೆಗೆ ಹೋಗೋದು ಅಂಥದ್ದು ಮಾಡ್ತಾರೆ. ಸೊ ಆದರೆ ನಿನ್ನೆ ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಅಟ್ಯಾಕ್ ಆಗಿದೆ. ವಿಮಾನ ಪತನ ಆದ ನಂತರ ಅಲ್ಲಿನ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ಪತನ. ಇಂದು ಅಹಮದಾಬಾದ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ. ದುರಂತ ಸ್ಥಳದ ಪರಿಶೀಲನೆ ನಡೆಸಲಿರುವಂಥ ಪ್ರಧಾನಿ ಮೋದಿ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಏನು ಭೀಕರ ದುರಂತ ಆಗಿದೆ, 265 ಪ್ರಾಣಗಳನ್ನು ತೆಗೆದುಕೊಂಡಂಥ ದುರಂತ. ಸೊ ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಭೇಟಿ ನೀಡುತ್ತಿದ್ದಾರೆ. ಬೆಳಗ್ಗೆ 8:30ಕ್ಕೆ ಆಸ್ಪತ್ರೆಗೆ ಭೇಟಿ ನೀಡಲಿರುವಂಥ ಪ್ರಧಾನಿ ಗಾಯಾಳುಗಳ ಆರೋಗ್ಯ ವಿಚಾರಿಸಲಿದ್ದಾರೆ. ಇದು 242 ಮಂದಿ ಪ್ರಯಾಣ ಮಾಡ್ತಿದ್ದಂಥ ವಿಮಾನ ಪತನವಾಗಿರೋದು. ಸೊ ಅದರಲ್ಲಿ ಈ ಕ್ರ್ಯೂ ಸ್ಟಾಫ್ ಸೇರಿದ ಹಾಗೆ ನಾವೀಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳು ಕೂಡ ಸೇರಿದ ಹಾಗೆ 265ಕ್ಕೆ ಸಾವಿನ ಸಂಖ್ಯೆ ತಲುಪಿದೆ. ಸೊ 242 ಮಂದಿ ಪ್ರಯಾಣ ಬೆಳೆಸ್ತಾ ಇದ್ರು. 7 ಮಂದಿ ಪೋರ್ಚುಗಲ್ನವರು, ಕೆನಡಾದವರು ಕೂಡ ಇದ್ದರು ಒಬ್ಬರು. ಹಾಗೆ ಬ್ರಿಟನ್ನ 53 ಮಂದಿ. ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಸ್ಪತ್ರೆಗೆ ಬೆಳಗ್ಗೆ 8:30ಕ್ಕೆ ಭೇಟಿ ನೀಡಲಿದ್ದಾರೆ. ಸೊ ಅದಾದ ನಂತರ ನಾವೀಗ ಈ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ದೀವಲ್ಲ, ಒಂದೊಂದು ಆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸಿರುವಂಥ ರೀತಿ. ಸೊ ಅದಾದ ನಂತರ ಒಂದಷ್ಟು ಈ ಒಳಭಾಗದ ದೃಶ್ಯಗಳು, ಅಂದರೆ ಈ ಕ್ಯಾಂಟೀನ್ನ ಒಳಗೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡ್ತಾ ಇದ್ವಿ. ಗೋಡೆ ಎಲ್ಲ ಛಿದ್ರ ಆಗಿ ಫ್ಲೈಟ್ನ ವೀಲ್ ಏನಿದೆ ಅದೆಲ್ಲವೂ ಕೂಡ ಒಳ ಬಂದಿರೋದು. ಯಾವುದೇ ಇಂಥ ಒಂದು ಸಂಭವದ ನಿರೀಕ್ಷೆ ಇಲ್ಲದಂತಹ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ.